ನಮಸ್ಕಾರ. ನಾನೇ ನಿನ್ನೆ ಡೆಲ್ಲಿಯಿಂದ ಉಜ್ಜಯಿನಿಗೆ ಜರ್ನಿ ಮಾಡ್ತಾ ಇದ್ದೆ ರಾಮದಲ್ಲ ಹಾಲಿಡೇಸ್. ಬಟ್ ಓಲೋದವ್ರಿಗೆ ನನಗೆ ಏನಪ್ಪ ರಿಕ್ವೆಸ್ಟ್ ಅಂದ್ರೆ, ಸೊ ಇದು ಎಲ್ರಿಗೂ ಹೇಳ್ತಾ ಇದೀನಿ, ಯೂಟ್ಯೂಬರ್ಸ್ಗೆ ಓಲೋದವ್ರಿಗೆ ಟ್ಯಾಗ್ ಮಾಡಿ. ಏನಕ್ಕಪ್ಪ ಅಂತಂದ್ರೆ, ಸೊ ಇದು ಬಂದು ಎಮರ್ಜೆನ್ಸಿ ಎಕ್ಸಿಟ್. ಸೊ ಇದರ ಹತ್ರನೇ ಇರೋದು ವಾಶ್ರೂಮ್. ಸುಮಾರು ಸತಿ ಕಸ್ಟಮರ್ಗೆ ಗೊತ್ತಿರಲ್ಲ, ಕ್ಯಾಬಿನ್ ಅಲ್ಲಿ ಬಂದು ಕೇಳ್ತಾರೆ. ನಿನ್ನೆ ಕೂಡ ನಮಗೆ ಆಯ್ತದೆ. ಸೊ 3-4 ಜನ ಬಂದು ಕ್ಯಾಬಿನ್ ಹತ್ರ ಕೇಳ್ತಾ ಇದ್ದಾರೆ, ಸರ್ ವಾಶ್ರೂಮ್ ಇಲ್ಲಿದೆ, ವಾಶ್ರೂಮ್ ಇಲ್ಲಿದೆ. ಸೊ ಏನಪ್ಪ ಓಲೋದವ್ರಿಗೆ ಟ್ಯಾಗ್ ಮಾಡ್ಬೇಕಂದ್ರೆ ತೋರಿಸ್ತೇನೆ ನಿಮಗೆ. ಇದು ಎಮರ್ಜೆನ್ಸಿ ಎಕ್ಸಿಟ್. ಸೊ ಇಲ್ಲಿ ಕೂಡ ಇದೇ ತರ ಒಂದು ಗ್ಲಾಸ್ ಇರುತ್ತೆ ಒಳಗಡೆ. ಸೊ ಇದನ್ನ ಓಪನ್ ಮಾಡಿದ್ರೆ ಸೀದಾ ಅವರು ಹೊರಗಡೆ ಬರ್ತಾರೆ. ಸೊ ಅದನ್ನ ಒಳಗಡೆಯಿಂದ ತೋರಿಸ್ತಾರೆ ನಿಮ್ಗೆ ಬೇಕಂದ್ರೆ. ಅವರು ಇಲ್ಲಿ ಲೋಗೋ ಕೊಟ್ಟಿಲ್ಲ, ಯಾವುದೇ ರೀತಿ ಹೊಳ್ಳಿ ಬೋರ್ಡ್ ಸುತ್ತ ಹಾಕಿಲ್ಲ, ಓನ್ಲಿ ಫಾರ್ ಎಮರ್ಜೆನ್ಸಿ ಎಕ್ಸಿಟ್ ಅಂತ ಅಷ್ಟೇ ಹಾಕಿದ್ದಾರೆ. ಸೊ ಅದು ಒಂದು, ಮತ್ತೆ ಇಲ್ಲೊಂದು ಲೈಟಿಂಗ್ ಕೂಡ ಕೊಡ್ಬೇಕು, ಅದು ಕೂಡ ಕೊಟ್ಟಿಲ್ಲ. ಒಳಗಡೆ ತೋರಿಸ್ತೇನೆ ನಿಮ್ಗೆ ಯಾವ ತರ ಇದೆ ಅಂತ. ಸೊ ಬಂದು ಗಾಡಿ ಆಲ್ರೆಡಿ ಮೂವ್ ಆಯ್ತು. ಒಳಗಡೆ ಏನಪ್ಪ ಪ್ರಾಬ್ಲಮ್ ಅಂದ್ರೆ, ಸೊ ಇಲ್ಲಿ ಯಾವುದೇ ರೀತಿ ನಿಮ್ಗೆ ನೇಮ್ ಬೋರ್ಡ್ ಇಲ್ಲ ವಾಶ್ರೂಮ್ಗೆ. ಸೊ ಇಲ್ಲಿ ಬಂದು ಎಮರ್ಜೆನ್ಸಿ ಎಕ್ಸಿಟ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಬಂದು ವಾಶ್ರೂಮ್. ಸೊ ಇನ್ನೊಂದೇನಪ್ಪ ಅಂದ್ರೆ, ಇಲ್ಲಿ ನೈಟ್ ಯಾವುದೇ ರೀತಿ ಲೈಟಿಂಗ್ಸ್ ಇಲ್ಲ. ಸೊ ಓಲೋದವರು ಇಲ್ಲಿ ಒಂದು ಲೈಟ್ಸ್ ಕೊಡ್ರೋಣ. ಸೊ ಇಷ್ಟು ದೊಡ್ಡ ವಾಶ್ರೂಮ್ 2 ಕೋಟಿ ಬಸ್ ಕೊಟ್ಟಿದ್ದಾರೆ ಅಂದಮೇಲೆ ಒಂದು ಲೈಟ್ಸ್ ಕೊಡಿ. ಸೊ ಇದು ಎಮರ್ಜೆನ್ಸಿ ಎಕ್ಸಿಟ್. ಸೊ ಕಸ್ಟಮರ್ ಏನು ಮಾಡ್ತಾರೆ, ಈ ಕಡೆಯಿಂದ ಬಂದ್ಬಿಟ್ಟು ಸೀದಾ ಇದನ್ನ ಓಪನ್ ಮಾಡ್ಬಿಡ್ತಾರೆ ಎಮರ್ಜೆನ್ಸಿ ಎಕ್ಸಿಟ್. ಸೊ ಇಲ್ಲೊಂದು ಲೈಟ್ ಕೊಡಿ. ಸೊ ಇಲ್ಲೊಂದು ಲೈಟ್ ಕೊಟ್ಟು ಮತ್ತೆ ವಾಶ್ರೂಮ್ ನೇಮ್ ಬೋರ್ಡ್ ಹಾಕಿ, ವಾಶ್ರೂಮ್ ಇಲ್ಲಿದೆ ಅಂತ ಹೇಳ್ಬಿಟ್ಟು. ಸೊ ಇದು ಪ್ರಾಬ್ಲಮ್. ಸೊ ಅದಕ್ಕೆ ನಾನು ಇದು ಓಲೋದ್ರಿಗೆ ಟ್ಯಾಗ್ ಮಾಡಿ ರಿಕ್ವೆಸ್ಟ್ ಮಾಡ್ಕೊಳ್ದೇನಪ್ಪ ಅಂದರೆ, ಸೊ ಇಲ್ಲಿ ಒಂದು ವಾಶ್ರೂಮ್ ನೇಮ್ ಬೋರ್ಡ್ ಕೊಡಿ. ಸೊ ಇಲ್ಲಿ ಬಂದ ತಕ್ಷಣ ಸೊ ಇಲ್ಲೊಂದು ಲೈಟ್ ಕೊಟ್ಬಿಡಿ. ಸೊ ಅಲ್ಲಿ ಕೆಳಗಡೆ. ಸೊ ಇದಿಷ್ಟು ನೋಡಪ್ಪ ನನ್ನೊಂದು ರಿಕ್ವೆಸ್ಟ್ ಓಲೋದವ್ರಿಗೆ.